ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮೇಡಮ್, ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಮಾತನಾಡ್ತಾ ಇದ್ರಿ. ಅದೇ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಗೃಹಿಣಿಯರು ಪೂಜೆ ಮಾಡ್ತಾ ಇರ್ತಾರೆ. ಇನ್ನು ಪೂಜೆ ಮಾಡಬೇಕಾದಾಗ ಅವರು ಕೂಡ ಯಾವ ಕಲರ್ ಸೀರೆಯನ್ನ ಉಟ್ಕೋಬೇಕು, ಅದೇ ರೀತಿಯಾಗಿ ದೇವಿಗೂ ಕೂಡ ಯಾವ ಕಲರ್ ಸೀರೆಯನ್ನ ಉಡಿಸ್ಬೇಕು ಮೇಡಮ್, ಇದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಇವಾಗ ಮನೇಲಿ ನಾವು ಏನಾದರೂ ಒಂದು ಹಬ್ಬ ಹುಣ್ಣಿಮೆಗಳಾದರೆ ಫಸ್ಟ್ ನಾವು ಅಲಂಕಾರ ಮಾಡ್ಕೊಳ್ತೀವಿ, ಆಮೇಲೆ ದೇವ್ರ ಮನೇಲಿ ಹೋಗಿ ಪೂಜೆ ಮಾಡ್ತೀವಿ. ಇವಾಗ ನಮ್ಮ ಮನೇಲಿ ಏನೇ ಒಂದು ಫಂಕ್ಷನ್ ಆದ್ರೂ ಕೂಡ ನಾವು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿರ್ತೀವಿ. ಯಾಕಂದರೆ ನಾವೇನೇ ಮಾಡಿದ್ರೂ ಕೂಡ ನಮ್ಮಲ್ಲೂ ಒಂದು ಪಾಸಿಟಿವ್ ವೈಬ್ಸ್ ಇರಬೇಕು, ನಾವು ಕೂಡ ಅದೇ ರೀತಿ ಇರಬೇಕು. ಹಾಗಾಗಿ ಮನೇಲಿ ಮೊದಲಿಗೆ ದೇವಿಗೆ ಅಲಂಕಾರ ಮಾಡಿ, ಆ ದೇವಿಗೆ ಯಾವ ಒಂದು ಬಣ್ಣದ ಸೀರೆ ಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಜೊತೆಗೆ ಅವತ್ತಿನ ಒಂದು ಡೇಟ್ ಪ್ರಕಾರ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಜೊತೆಗೆ ಯಾರು ಪೂಜೆ ಮಾಡ್ತೀರಾ, ಮನೇಲಿ ಯಾರೆಲ್ಲ ಇರ್ತೀರಾ, ಅವರು ಕೂಡ ಅವತ್ತಿನ ಒಂದು ವಿಶೇಷವಾದ ಬಣ್ಣವನ್ನು ನೀವು ಹಾಕ್ಕೊಂಡು ಪೂಜೆ ಮಾಡಿದ್ರೆ, ನೀವು ಅದನ್ನು ವೇರ್ ಮಾಡಿಕೊಂಡಾಗ, ಯಾಕಂದರೆ ನಾವು ಏನಾದರೂ ಒಂದು ನಾರ್ಮಲಾಗಿ ಒಂದು ಬಟ್ಟೆ ಸೆಲೆಕ್ಟ್ ಮಾಡಬೇಕಾದ್ರೆ ಎಷ್ಟು ಸತಿ ನಾವು ನೋಡಿ ಸೆಲೆಕ್ಟ್ ಮಾಡ್ಕೊಳ್ತೀವಿ, ಇದು ನಮ್ಗೆ ಒಪ್ಪುತ್ತಾ ಇಲ್ವಾ ಅಂತ. ಅದರಲ್ಲೂ ಸ್ವಲ್ಪ ನಮಗೆ ನ್ಯೂಮರಾಲಜಿ, ಅಸ್ಟ್ರಾಲಜಿ ಅಂಥದ್ದೇನಾದರೂ ನಮಗೆ ಗೊತ್ತಿದ್ದು, ನಮ್ಗೆ ಈ ಬಣ್ಣನೇ ತುಂಬ ಚೆನ್ನಾಗಾಗುತ್ತೆ, ಇದು ಒಂದು ನಮಗೆ ಅದೃಷ್ಟದ ಬಣ್ಣ ಅಂತ ನಮಗೆ ಗೊತ್ತಾದಾಗ ಆ ಅದೃಷ್ಟದ ಬಣ್ಣವನ್ನೇ ನಾವು ಯಾವಾಗಲೂ ಒಳ್ಳೆ ಕೆಲಸಕ್ಕೆ ಹಾಕೊಂಡು ಹೋಗ್ತೀವಿ. ಅದೇ ರೀತಿ ನೀವು ವರ್ಷಕ್ಕೊಂದ್ಸತಿ ನಿಮಗೆ ಬೇಕಾದನ್ನು ಬೇಡ್ಕೊಳ್ತೀರಾ, ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ, ಮನೆಯಲ್ಲಿ ಭಕ್ತಿಯಿಂದ ಪೂಜೆ ಮಾಡ್ತಿರ್ತೀರಾ, ಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಂಡಿರ್ತೀರಾ, ಲಕ್ಷ್ಮಿಯನ್ನು ಮನೇಲಿ ಕೂಡಿಸಿರ್ತೀರಾ. ಲಕ್ಷ್ಮಿ ಅಂದ್ರೇ ಗೊತ್ತಲ್ವ ನಿಮಗೆ, ಯಾಕಂದರೆ ವರ್ಷ ಪೂರ್ತಿ ನಮ್ಮ ಮನೇಲಿ ಸಿರಿ ಸಂಪತ್ತು ಐಶ್ವರ್ಯನೂ ಇರಲಿ ಅಂತ ಆ ಲಕ್ಷ್ಮಿಯನ್ನು ತಂದು ಮನೇಲಿ ಕೂಡಿಸಿರ್ತೀರಾ, ಭಕ್ತಿಯಿಂದ ಕೂಡಿಸಿರ್ತೀರಾ. ಹಾಗಾಗಿ ಆ ಪೂಜೆ ಮಾಡಬೇಕಾದ್ರೆ ನೀವು ಕೂಡ ನಿಮ್ಮ ಒಂದು ಅದೃಷ್ಟದ ಒಂದು ಕಲರನ್ನು ಹಾಕ್ಕೊಳ್ಬೇಕಾಗತ್ತೆ, ಇಲ್ಲ ಅವತ್ತಿನ ದಿನದ ಒಂದು ಅದೃಷ್ಟದ ಬಣ್ಣವನ್ನು ಕೂಡ ನೀವು ಹಾಕ್ಕೊಂಡು ಪೂಜೆ ಮಾಡಿದ್ರೆ ಖಂಡಿತ ನಿಮಗೂ ಕೂಡ ಒಳ್ಳೆಯದಾಗತ್ತೆ. ಯಾಕಂದರೆ ಏನೇ ಒಂದು ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡಿರ್ತೀವಿ ನೋಡಿ, ದೇವ್ರನ್ನ ಕೂಡಿಸಿದಾಗ ರಂಗೋಲೆನೇ ಹಾಕಬೇಕು, ಹೀಗೆ ಮಾಡಬೇಕು, ಮಣೆಯೇ ಇಡಬೇಕು, ಅದ್ರ ಮೇಲೆ ರಂಗೋಲೆ ಹಾಕಬೇಕು, ಮಾವಿನ ತೋರಣನೇ ಕಟ್ಟಬೇಕು, ಬಾಳೆ ಕಂಬವನ್ನೇ ಸಿಕ್ಕಿಸ್ಬೇಕು ಅಂತ ಪ್ರತಿಯೊಂದನ್ನು ನಾವು ಒಂದು ಬಿಡ್ದಿರ ಆರ್ಡರ್ ಪ್ರಕಾರ ಎಲ್ಲವೂ ಮಾಡ್ಕೊಂಡು ಬಂದಿರ್ತೀವಿ. ಮತ್ತು ಏನು ನೈವೇದ್ಯಕ್ಕೆ ಏನು ಮಾಡಬೇಕು, ಹಣ್ಣುಗಳು ಅಷ್ಟೇ, ಯಾವ್ಯಾವ ಹಣ್ಣನ್ನು ಇಡಬೇಕು, ಮತ್ತು ತಾಂಬೂಲವನ್ನು ಕೊಡಬೇಕು, ಇದೆಲ್ಲವೂ ನಾವು ಕ್ಲೀನಾಗಿ ಪ್ಲ್ಯಾನ್ ಮಾಡಿರ್ತೀವಿ. ಅದೇ ರೀತಿ ನಿಮಗೆ ನೀವು ಒಂಚೂರು ಪ್ಲ್ಯಾನ್ ಮಾಡಿಕೊಂಡ್ರೆ, ಅಂದರೆ ನಮ್ಮದು ಇವತ್ತು ಪೂಜೆ ಮಾಡ್ತೀವಿ, ನಿಮ್ಮ ಹತ್ರ 1000 ಕಲರ್ ಇರ್ಬೋದು, ನಾನು ಹೋದ ವರ್ಷವೂ ಅದೇ ಹಾಕ್ಕೊಂಡಿದ್ದೆ, ಆಚೆ ವರ್ಷವೂ ಇದು ಹಾಕ್ಕೊಂಡೆ, ಅದಲ್ಲ. ಅವತ್ತಿನ ದಿನದ ವಿಶೇಷ ಬಣ್ಣ ಏನಿದೆ ಆ ಒಂದು ಬಣ್ಣವನ್ನು ನೀವು ಹಾಕ್ಕೊಂಡು, ಆ ಒಂದು ಬಣ್ಣದ ಬಟ್ಟೆನ ಹಾಕ್ಕೊಂಡು ನೀವು ಪೂಜೆ ಮಾಡಿ, ಖಂಡಿತ ಅದು ನೀವು ದೇವ್ರಿಗೆ ಏನು ಬಣ್ಣ ಹಾಕಿರ್ತೀರ, ಅವತ್ತಿನ ದಿನದ ಒಂದು ಬಣ್ಣವನ್ನು ಹಾಕಿರ್ತೀರ, ನೀವು ಕೂಡ ಅದೇ ಬಣ್ಣದ ಅಂದರೆ ಅವತ್ತಿನ ದಿನದ ಅದೃಷ್ಟದ ಬಣ್ಣದ ಒಂದು ಸೀರೆಯನ್ನು ಅಥವಾ ಬಟ್ಟೆನ ಹಾಕ್ಕೊಂಡು ಪೂಜೆ ಮಾಡಿದಾಗ ಆ ಅದೃಷ್ಟ ಕೂಡ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಒಳ್ಳೆ ಕೆಲಸಕ್ಕೆ ನಾವೆಲ್ಲವೂ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ತೀವೋ ಹಾಗೆ ನಮಗೂ ಕೂಡ ನಾವು ಬೇಕಾಗಿರೋ ಅಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಅವತ್ತಿನ ದಿನಕ್ಕೆ ಬಹಳ ವಿಶೇಷ ಅಂತ ಹೇಳ್ಬೋದು. ವಿಶೇಷವಾಗಿ ಏನು ಆ ಪ್ರೊಸೀಜರ್ ಇರುತ್ತೆ ಆ ದಿನಕ್ಕೆ ಮತ್ತು ಆ ನಕ್ಷತ್ರಕ್ಕೆ, ಆ ಗ್ರಹಗಳಿಗೆ ಸಂಬಂಧಪಟ್ಟಿರೋ ರೀತಿ ನಾವು ಪೂಜೆಯನ್ನು ಮಾಡ್ತಾ ಬಂದಾಗ ಖಂಡಿತ ಒಳ್ಳೆಯದಾಗತ್ತೆ. ಜೊತೆಗೆ ನೋಡಿ, ಎಲ್ಲರ ಮನೇಲೂ ಕೂಡ ಕೆಲವ್ರ ಮನೇಲಿ ಹೇಳೋದ್ನೆಲ್ಲ ಆಡಂಬರವಾಗಿ ಅವರವರ ಪರಿಸ್ಥಿತಿಗೆ ತಕ್ಕನಾಗಿ ಅವರ ಮನಸೋ ಇಚ್ಛೆ ಪೂಜೆಯನ್ನು ಮಾಡ್ತಾರೆ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದಾಗ ಒಂದಕ್ಕಿಂತ ಒಂದು ನಾವು ಹಬ್ಬದ ದಿನ ನೋಡ್ತೀವಿ, ಒಂದು ಮನೇಲಿ ಒಂಥರ ಮಾಡಿದ್ರೆ ಇನ್ನೊಂದು ಮನೇಲಿ ಒಂಥರ. ಯಾಕಂದರೆ ಇದು ಎಲ್ಲೋ ಒಂದು ಕಡೆ ಈ ಆಡಂಬರದ ಹಬ್ಬ ಅಂತ ಆಗಿಬಿಟ್ಟಿದೆ. ಆದರೂ ಕೂಡ ಅಲ್ಲಿ ಭಕ್ತಿ ಅನ್ನೋದು ಇದ್ದೇ ಇರುತ್ತೆ. ಅದು ಏನೇ ಮಾಡಿದ್ರು ತುಂಬ ಕಷ್ಟಪಟ್ಟು ಮಾಡಿರ್ತಾರೆ, ಮನೆ ಮಂದಿ ಎಲ್ಲರೂ ಕಷ್ಟಪಟ್ಟು ಮಾಡಿರ್ತಾರೆ. ಅಲ್ಲಿ ಹೆಂಗಸರು ಮಾತ್ರ ಅಲ್ಲ, ಮಕ್ಕಳು ಕೂಡ ತುಂಬ ಕ್ಯೂರಿಯಾಸಿಟಿ ಆಗಿರ್ತಾರೆ. ನಿಮ್ಮ ಮನೇಲಿ ಸಣ್ಣ ಹೆಣ್ಣುಮಕ್ಳಿದ್ರೆ ಅವ್ರಿಗೂ ಕೂಡ ಲಕ್ಷ್ಮೀ ದೇವಿ ಥರನೇ ಅಲಂಕಾರ ಮಾಡಿ, ಅದು ಕೂಡ ನಿಮ್ಮ ಮನೇಲಿ ಎಲ್ಲೋ ಒಂದು ಕಡೆ ಆ ಪುಟ್ಟ ಮಕ್ಕಳು ಕೂಡ ಎಲ್ಲೋ ಒಂದು ಕಡೆ ದೇವ್ರ ಥರ ಕಾಣಿಸ್ತಾ ಇರ್ತಾರೆ. ಯಾಕಂದರೆ ಮಕ್ಕಳು ಕೂಡ ದೇವ್ರಿಗೆ ಸಮಾನ ಅಂತ ಹೇಳ್ತೀವಿ. ಆ ಮಕ್ಕಳಿಗೂ ಎಲ್ಲೋ ಒಂದು ಕಡೆ ಲಕ್ಷ್ಮೀ ರೂಪದಲ್ಲಿ ನೀವು ಅಲಂಕಾರ ಮಾಡಿ ಅದನ್ನು ನೀವು ಕಣ್ತುಂಬ ನೋಡಿಕೊಂಡಾಗ ಮನೇಲಿ ಕೂತಿರೋವಂಥ ದೇವರು ಜೊತೆಗೆ ಓಡಾಡೋ ಅಂಥ ದೇವ್ರನ್ನ ಕೂಡ ನೀವು ನೋಡ್ಬೋದು. ಅದರಲ್ಲೂ ಕೂಡ ನಿಮಗೆ ತುಂಬ ಖುಷಿ ಆಗುತ್ತೆ. ಅದು ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಪಾಸಿಟಿವ್ ಕೂಡ ಆಗುತ್ತೆ. ಯಾಕಂದರೆ ನಾವೆಲ್ಲೋ ಒಂದು ಕಡೆ ಮನೇಲಿ ಹಬ್ಬ ಹರಿದಿನಗಳಲ್ಲಿ ನಾವು ತುಂಬ ಚೆನ್ನಾಗಿ ರೆಡಿಯಾಗಿ ಮನೇಲಿ ಓಡಾಡ್ತಿದ್ರೆ ಮನೇಲಿ ಬರೋವಂಥ ಜನಕ್ಕೆ, ಮನೇಲಿ ಇರೋವ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ, ಎಲ್ಲೋ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಅದ್ರ ಜೊತೆ ನಿಮ್ಮ ಮನೇಲಿ ಇರೋರು ಎಲ್ಲರೂ ಕೂಡ ಆ ಒಂದು ದಿನದ ಬಣ್ಣವನ್ನು ನೀವು ಯೂಸ್ ಮಾಡಿದಾಗ, ಆ ಬಣ್ಣದ ಬಟ್ಟೆನ ನೀವು ಧರಿಸ್ಕೊಂಡಾಗ ಖಂಡಿತ ನಿಮ್ಮ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮ್ಮ ಅದೃಷ್ಟ ದುಪ್ಪಟ್ಟಾಗ್ತಾ ಹೋಗುತ್ತೆ. ಹಾಗಾಗಿ ಅವತ್ತಿನ ದಿನಕ್ಕೆ ನಿಮಗೆ ಬೇಕಾಗಿರೋಂಥ ಬಣ್ಣ
ಮತ್ತು ನೀವು ಏನೇನು ನೈವೇದ್ಯ ಇಡ್ತೀರಾ, ನೀವು ಹೇಗೆ ಪೂಜೆ ಮಾಡ್ತೀರಾ, ಇದೆಲ್ಲವೂ ಕೂಡ ಎಲ್ಲ ಒಂದು ಕಡೆ ಕ್ಲೀನಾಗಿ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡಿರ್ತೀರ. ಮತ್ತು ಮುಖ್ಯವಾಗಿ ತಾಂಬೂಲವನ್ನು ಕೊಡಬೇಕಾದ್ರೆ ತೆಂಗಿನಕಾಯಿ ಹಣ್ಣು ಬದಲು ಈ ವರ್ಷ ತೆಂಗಿನಕಾಯನ್ನೇ ಕೊಡಿ. ಯಾಕಂದರೆ ಗುರು ಬಂದು ಕಟಕ ರಾಶಿಯಲ್ಲಿ ಇರೋದ್ರಿಂದ, ಚಂದ್ರನ ಮನೆಯಲ್ಲಿ ಇರೋದ್ರಿಂದ, ಅಲ್ಲೂ ಕೂಡ ಎಲ್ಲೊಂದು ಕಡೆ ಬುಧನ ಒಟ್ಟಿಗೆ, ಬುಧ ಕೂಡ ಚಂದ್ರನ ಮನೆಯಲ್ಲಿರೋದ್ರಿಂದ ಆ ಒಂದು ಜ್ಯೇಷ್ಠ ನಕ್ಷತ್ರದ ಅಧಿಪತಿ ಬುಧ ಅವತ್ತು ಕಟಕ ರಾಶಿಯಲ್ಲಿರ್ತಾನೆ. ಭಾಗ್ಯಸ್ಥಾನ ಅಂತ ಹೇಳಿದೆ ನಾನು ಅವತ್ತಿನ ದಿನಕ್ಕೆ. ಹಾಗಾಗಿರೋದ್ರಿಂದ ತೆಂಗಿನಕಾಯನ್ನು ನೀವು ತಾಂಬೂಲವಾಗಿ ಕೊಟ್ಟರೆ ಬಹಳ ಒಳ್ಳೆಯದು. ಯಾಕಂದರೆ ಅದನ್ನು ಮರಿಬೇಡಿ. ಕೆಲವರೆಲ್ಲ ಹಣ್ಣು ಕೊಡ್ತಾರೆ, ಆದರೂ ಒಂದು ಹಣ್ಣು 2 ಹಣ್ಣು ಕೊಡೋದಕ್ಕಿಂತ ಒಂದು ತೆಂಗಿನಕಾಯನ್ನು ತಾಂಬೂಲವಾಗಿ ಕೊಡಿ, ತುಂಬ ಒಳ್ಳೆಯದಾಗುತ್ತೆ. ತುಂಬ ನಿಮ್ಮ ಮನೆಯಲ್ಲಿ ತುಂಬ ಯಶಸ್ಸು, ಯಾರಿಗೆಲ್ಲ ನಿಮ್ಮ ಮನೆಯಲ್ಲಿ ಮಕ್ಕಳಾಗಿಲ್ಲ ಅವ್ರಿಗೆಲ್ಲ ಮಕ್ಕಳಾಗತ್ತೆ. ಮತ್ತು ನಿಮ್ಮ ಮನೇಲಿ ಎಲ್ಲೋ ಒಂದು ಕಡೆ ಈ ಏನು ನಮಗೆ ದುಡ್ಡು ನಿಲ್ತಾ ಇಲ್ಲ ಅಂತ ಏನು ಅನ್ಕೋತಾ ಇದ್ದೀರಾ, ಆ ದುಡ್ಡೆಲ್ಲವೂ ಎಲ್ಲೋ ಒಂದು ಕಡೆ ನಿಮ್ಮ ಮನೇಲಿ ನಿಲ್ತಾ ಹೋಗುತ್ತೆ. ನೀವು ಕೂಡ ತುಂಬ ಚೆನ್ನಾಗಿ, ತುಂಬ ಆವ್ರೇಜ್ ಆಗಿರೋರು, ತುಂಬ ಚೆನ್ನಾಗಿರೋರು, ನಿಮ್ಮ ಮಟ್ಟ ಮೀರಿ ನೀವು ಮುಂದಿನ ವರ್ಷಕ್ಕೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಇರ್ತೀರಾ ಅಂತ ಹೇಳ್ತೀನಿ.